ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಾವು ಲಾಲ್ ಬಾಗ್ ಬಂದಿದೀವಿ. ಲಾಲ್ ಬಾಗ್ ಅಲ್ಲಿ ಫ್ಲವರ್ ಶೋ ನಡೀತಿದೆ. ಯಾವ ರೀತಿ ಫ್ಲವರ್ ಇದೆ ಅಂತ ನೋಡ್ಕೊಂಡ್ ಬರೋಣ. ನೋಡಿದ್ರಲ್ಲ, ತುಂಬಾ ಕ್ರೌಡ್ ಇದೆ. ನಾನು ಇಷ್ಟು ಜನ ಇರ್ಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ. ಇವತ್ತು ರಜೆ ಅಲ್ವಾ, ಅದಕ್ಕಾಗಿರ್ಬೋದು ಇಷ್ಟೊಂದು ಜನ ಬಂದಿದ್ದಾರೆ. ಹೀಗೆ ಮುಂದಕ್ಕೆ ನಾನು ಹೋದಾಗ ಸ್ವಲ್ಪ ಜನ ಫ್ಲ್ಯಾಗ್ ಹಿಡ್ಕೊಂಡು ಫೋಟೋ ತಗೊಳ್ತಾ ಇದ್ರು. ಸೊ ನಾನು ಅವ್ರ ಕೈಯಿಂದ ಫ್ಲ್ಯಾಗ್ ಇಸ್ಕೊಂಡು ನಾನು ಒಂದು ಫೋಟೋ ತಗೊಂಡೆ. ನಾನು ನನ್ನ PG ಮೆಟ್ಟು ಹೋಗಿದ್ವಿ ಇವತ್ತು. ಮತ್ತು ನಮಗೆ ಫ್ರೀ ಟಿಕೆಟ್ ಕೂಡ ಸಿಕ್ಕಿತ್ತು. ಒಂದು ಟಿಕೆಟಲ್ಲಿ 3 ಜನರಿಗೆ ಹೋಗ್ಬೋದಂತೆ. ನಾವು ಇಬ್ಬರೇ ಹೋಗಿ ಬಂದ್ವಿ. ಮೊನ್ನೆನೇ ಹೋಗ್ಬೇಕಿತ್ತು, ರಜೆ ಇರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ವಿ. ಇಲ್ಲಿ ಎಂಟ್ರಿ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಈ ಎಂಟ್ರಿ ಹೆಂಗಿದೆ ಅಂತ ತೋರಿಸ್ತೇನೆ. ಈಗೇನೆ ನಾನು ಮುಂದಕ್ಕೆ ಹೋಗ್ಬೇಕಾದ್ರೆ ಕಿತ್ತೂರು ರಾಣಿ ಸಂಗೊಳ್ಳಿ ರಾಯ ಥೀಮ್ನಲ್ಲಿ ಫ್ಲವರ್ ಡೆಕೋರೇಟ್ ಮಾಡಿದ್ರು. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ನಿಮಗೂ ತೋರಿಸ್ತೀನಿ. ಇಲ್ಲಿ ತುಂಬ ಸ್ಟಾಲ್ಗಳು ಹಾಕಿದ್ದಾರೆ. ತುಂಬ ವೆರೈಟಿ ಫುಡ್ಗಳು ಹಾಕಿದ್ರು. ಫ್ಲವರ್ ಗಿಡ ಈ ಥರ ಎಲ್ಲ ನಮಗೂ ಬೇಕಾದರೆ ಪರ್ಚೇಸ್ ಮಾಡ್ಬೋದು ಅದನ್ನು. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು, ನನಗೆ ಏನೂ ತೊಗೊಳಕ್ಕಾಗಿರಲಿಲ್ಲ. ಇನ್ನು ಬೇರೆ ತುಂಬ ವೆರೈಟಿ ಐಟಮ್ಗಳು ಇಟ್ಟಿದ್ರು. ಇದೆಲ್ಲ ಹೋಗಿ ಸರ್ಕಾರಕ್ಕೆ ಇವ್ರು ಹೆಂಗೆ 6 ತಿಂಗಳು ಟೇಸ್ಟ್ ಮಾಡಿ ಬನ್ನಿ. ಎಷ್ಟು ಗಾಡಿ ಬಂದರೂ ಕೂಡ ಆರಲ್ಲ. ಎಷ್ಟು ಗಾಡಿ ಬಂದರೂ ಕೂಡ ಆರಲ್ಲ. ತುಳಸಿ ಕಟ್ಟೆ ಹತ್ರ, ದೇವ್ರ ಮನೆ ಹತ್ರ, ಮನೆ ಬಾಗಿಲಲ್ಲಿ ಏನು ಬೇಕಾದ್ರೆ ಇಡ್ಬೋದು. ಸ್ಟಡೀಸ್ ಇದೊಂದು ಕೊಡಿ. ಕೊಡಿ, ಯಾವ್ದು ಬೇಕು ಕೊಡಿ, ಪ್ಯಾಕ್ ಮಾಡಿ ಕೊಡ್ತೀನಿ. ಎಲ್ರು ನನ್ನ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಫ್ಲವರ್ ಅಂದ್ರೆ ಎಲ್ರಿಗೂ ಇಷ್ಟ ಇರುತ್ತೆ. ಸೊ ನನ್ನ ವಿಡಿಯೋನು ಹಂಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೇನೆ. ಎಲ್ರು ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗುವ. ಆಮೇಲೆ ಎಲ್ರು ಈ ಫ್ಲವರ್ ಶೋಗೆ ಬನ್ನಿ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಡೇಟ್ 18 ಅಂತೆ. ಮೊನ್ನೆ 7ಗೆ ಸ್ಟಾರ್ಟ್ ಆಗಿದೆ, ಎಂಡ್ 18.
ಸೊ ನೀವೆಲ್ಲರೂ ಬನ್ನಿ, ವಿಸಿಟ್ ಮಾಡಿ. ಈ ಸರಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸರಿ ಆದ್ರೂ ಬನ್ನಿ. ಇದು ಪ್ರತಿ ವರ್ಷ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತದೆ. ಸೊ ಇಷ್ಟೇ ಅಂತ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬೈ ಬಾಯ್.